ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಗಣಪ ಶುಭ ಚರಣ ಕಟಿ ಶೋಭಿತ ವ್ಯಾಳ ಸುಬಂಧನಾಬ್ಜ ಶತಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣ ವದನ ಬದನ ವರದಾಯಕ ಸನ್ನುತನಾದಾದಿ ಮುನಿ ಬೋಧಿತ ಪದಯುಗ ಗಣಪ ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗುಡು ಭಕ್ತಿಯೊಳೆ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಧರಣಿಯು ಪಾರ್ಥಿವರ್ ಸೋತ ಮೇಲೆ ಧರಣಿಯಂ ಪಾರ್ಥಿವರ್ ಸೋತ ಮೇಲೆ ಅರಿಗಳು ಧುರದೊಳು ಜೈತಿ ಕೊಂಬುದು ಧರ್ಮವ್ಯದು ಅರಿಗಳಂ ಧುರದೊಳು ಜಯಿಸಿಕೊಂಬುದು ಧರ್ಮವ್ಯದು ಆತಗರು ಹೆನುತನಾಪ್ತರೊಡನಾಲೋಚಿಸುತ್ತ ಹರಿಯ ತನ್ನೊಳಗೆ ಮಾಳ್ಪ ಮನದಿ ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಂ ದುರದೊಳು ಜಯಿಸಿಕೊಂಬುದೇ ಧರ್ಮ. ಕ್ಷತ್ರ ಯಾವುದೇ ಭೂಭಾಗ ಇರಬಹುದು. ಒಬ್ಬ ಬ್ರಾಹ್ಮಣನಾದರೆ ಒಬ್ಬ ರಾಜನ ಸಮ್ಮುಖದಲ್ಲಿ ಅದನ್ನು ಬೇಡಿ ಪಡಿಬಹುದು. ಅದು ಬ್ರಾಹ್ಮಣ್ಯಕ್ಕೂ ಅಪಚಾರ ಅಲ್ಲ.
ಯುದ್ಧದಲ್ಲಿ ಹೇಗೆ, ಕ್ಷತ್ರಿಯ ಹೇಗೆ ಬೆನ್ನುಬಾಗಿ ಒಬ್ಬನ ಭಿಕ್ಷೆಯಾಗಿ ಅದನ್ನು ಪಡೆಯುವುದಲ್ಲ, ಯುದ್ಧದ ಮೂಲಕವಾಗಿ, ಹೋರಾಟದ ಮೂಲಕವಾಗಿ. ಇದು ಕ್ಷಾತ್ರ. ಪಾಂಡವರು ದ್ಯೂತದಲ್ಲಿ ಸೋತು ವನವಾಸ ಮತ್ತು ಅಜ್ಞಾತವಾಸ 13 ವರ್ಷ, ಒಟ್ಟು 12 ಮತ್ತು 1 ಹೊರಟು ಹೋದರು. ವನವಾಸದ ಉದ್ದಕ್ಕೂ ಅವರು ಏನು ಆಲೋಚನೆ ಮಾಡಿದ್ದಾರೆ ಅಂತ ನನಗೆ ಮುಖ್ಯ ಅಲ್ಲ. ಅವರು ವನವಾಸಕ್ಕೆ ಹೊರಟ ದಿವಸದಿಂದ ನನ್ನ ಅಂತರಂಗದಲ್ಲಿ ನಿರ್ಣಯ ಇತ್ತು. ವನವಾಸ ಅಜ್ಞಾತವಾಸ ಮುಗಿಸಿ ಬಂದ್ರೆ ಹೇಗೆ? ಅವರು ಕ್ಷತ್ರಿಯರಾದರೆ ಬಾಗಿ ಬೇಡಿ ಬರಲಿಕ್ಕಿಲ್ಲ. ಯಾವುದಕ್ಕೆ? ಅಧಿಕಾರಕ್ಕೆ. ನಮಗೆ ಬದುಕಲಿಕ್ಕೆ ಸ್ವಲ್ಪ ಭೂಮಿ ಬೇಕು. ವರುಷ 14ರಲ್ಲಿ ಮರಳಿ ಹೋಗುವುದು ತಮ್ಮ ಪಟ್ಟಣವ. ಆ ಒಕ್ಕಣೆಗಟ್ಟೆ ರಾಜಸೂಯದಿಂದ ಬಂದಂತಹ ಚಕ್ರವರ್ತಿತ್ವವ ಅಥವಾ ಹಸ್ತಿನಾವತಿಯ ಸಿಂಹಾಸನದಲ್ಲಿರುವ ಹಕ್ಕುಗಾರಿಕೆ ಒಂದು ಪ್ರಭುತ್ವವಾಗಿ ಪಾಂಡವರಿಗೆ ಕೊಡುವುದಿದ್ರೆ, ಸುಮ್ಮನೆ ಕೊಡುವುದಿದ್ರೆ ಬೇರೆ, ಒಳಗೆ ಕೂತ್ಕೊಂಡು ಪಡಸಾಲೆಯಲ್ಲಿ ಮಾತಾಡುವ, ಒಂದು ಪ್ರಭುತ್ವವಾಗಿ ಕೊಡಬೇಕು. ಕೊಡಬೇಕಿದ್ರೆ ಧರಣಿಯಂ ಪಾರ್ಥಿವರು ಸೋತ ಮೇಲರಿಗಳಂ ದುರದುಡು ಪ್ರಭುತ್ವಕ್ಕೆ. ನಾ ಇಷ್ಟು ಹೇಳಿದ್ದೇನೋ ಇಲ್ವೋ, ತುಟಿ ಮುಚ್ಚುವ ಮೊದಲು ಶತಾನಂದರು ಓಡಿದ್ರಲ್ಲ, ಅವರು ಕಾಯ್ತಾ ಇದ್ರು. ಉಪಪ್ಲಾವ್ಯದಿಂದ ಪಾಂಡವರ ಸಂದೇಶವನ್ನು ಹೊತ್ತು ಬಂದಂತಹ ಶತಾನಂದರು. ಯಾಕೆ ಓಡಿದ್ರು? ಈ ನಿರ್ಣಯವನ್ನು ನಾನು ಹೆಚ್ಚು ಮಾತಾಡಲಿಲ್ಲ ಶತಾನಂದ್ರ ಹತ್ರ. ಯಾಕೆ ಮಾತಾಡಲಿಲ್ಲ? ಮಾತಿಗೆ ಜನವೂ ಅಲ್ಲ. ಯಾವುದು ಪಾಂಡವರು ಮತ್ತು ಕೌರವರ ಈ ಅಧಿಕಾರ ರಾಜ್ಯಕ್ಕೆ ಸಂಬಂಧಪಟ್ಟು ಮಾತಾಡ್ಲಿಕ್ಕೆ ಅವರು ಯಾರು? ಅವರು ನಾ ಕೊಟ್ರೆ ಪಡ್ಕೊಳ್ಳುವ ಬಗೆಗೆ, ನಾ ಕೊಟ್ರೆ ಪಡ್ಕೊಂಡು ಹೋಗ್ಲಿಕ್ಕೂ ಅವರಲ್ಲ. ಹಾಗಾದ್ರೆ ಮುಂದಿನ ಸಿದ್ಧತೆಗೆ ಪಾಂಡವರು ಮನಸ್ವಿ ಬದ್ಧರಾಗಿದ್ದಾರೆ. ಅವಸರವಾಗಿ ಧರ್ಮರಾಯನಿಗೆ ವರದಿ ಮಾಡಲಿಕ್ಕೆ ನಾನೊಂದು ನಿರ್ಣಯ ತೆಕ್ಕೊಂಡ ಮೇಲೆ ರಾತ್ರಿ ಹಗಲು ಅಂತ ಇಲ್ಲ ನನಗೆ. ನನ್ನ ರಾಜಕೀಯ ಪ್ರಜ್ಞೆ ರಾತ್ರಿ ಆಗುವುದೇ ಏರು ರಾತ್ರಿಯಲ್ಲಿ ಆಲೋಚನೆ ಆಗುವುದು. ಮರುದಿವಸ ಘೋಷಣೆ, ಕೆಲವೊಮ್ಮೆ ಮಧ್ಯರಾತ್ರಿ ಘೋಷಣೆ ಮಾಡಿದ್ರು ಮಾಡಿದೆ. ನಮಗೂ ವರ್ತಮಾನ ಉಂಟು, ಸುದ್ದಿ ಉಂಟು. ಯಾಕೆಂದ್ರೆ ಎಲ್ಲಿ ಉಪಪ್ಲಾವ್ಯದಲ್ಲಿ ಒಡ್ಡೊಲಗ ಕೊಡ್ಲಿಕ್ಕೆ ತೊಡಗಿದ್ರು ಪಾಂಡವರು ಧರ್ಮರಾಯನ ನೇತೃತ್ವದಲ್ಲಿ, ಮತ್ತು ಮತ್ಸ್ಯನಗರದವರು, ಯಾದವರು, ಪಾಂಚಾಲರು ಅವರ ಬೆಂಬಲ ಸೇನೆ ಜೊತೆಗೆ ಉಂಟು ಅಂತ ಸುದ್ದಿ ಉಂಟು. ನಮ್ಮ ಜನವು ಅವರ ಮಧ್ಯೆ ಓಡಾಡ್ತಾ ಉಂಟು ಆಚೆ ಈಚೆ.